ಕೆಪಿಸಿಸಿ ಅಧ್ಯಕ್ಷ ಗದ್ದುಗೆಗಾಗಿ ತಿಕ್ಕಾಟ ಶುರುವಾಗಿದೆ. ಡಿಕೆ ಶಿವಕುಮಾರ್ ಬಳಿ ಇರೋ ಗದ್ದುಗೆ ಕಸಿಯಲು ಕೆಎನ್ ರಾಜಣ್ಣ ಸಿದ್ಧತೆ ನಡೆಸಿದ್ದಾರೆ. ಸಹಕಾರಿ ಮಂತ್ರಿ ಇದೀಗ ಹೊಸ ದಾಳ ಪ್ರಯೋಗಿಸಿದ್ದಾರೆ. ಏನದು ಕೆಎನ್ ರಾಜಣ್ಣ ಆಸೆ? ಅಲ್ಲಿ ಮುಖ್ಯಮಂತ್ರಿ, ಇಲ್ಲಿ ಕೆಪಿಸಿಸಿ ಅಧ್ಯಕ್ಷನ ರಿಪೋರ್ಟ್ ನೋಡಿ. ಬಂಡೆ ಕುರ್ಚಿ ಮೇಲೆ ಕಣ್ಣು ಹಾಕಿದ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷರಾಗ್ತಾರಾ ಸಹಕಾರಿ ಮಂತ್ರಿ? ಡಿಕೆ ಶಿವಕುಮಾರ್ ಪಾಲಿಗೆ ಕೆಎನ್ ರಾಜಣ್ಣ ದೊಡ್ಡ ಕಂಟಕವಾಗುವ ಲಕ್ಷಣ ಗೋಚರಿಸ್ತಾ ಇದೆ. ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಬಂಡೆ ವಿರುದ್ಧ ಮೊದಲು ಸಮರ ಸಾರಿದ್ದೆ ರಾಜಣ್ಣ. ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದರೆ ನಾನು ನನ್ನ ಮಂತ್ರಿ ಸ್ಥಾನ ಬಿಟ್ಟು ಕೆಪಿಸಿಸಿ ಅಧ್ಯಕ್ಷನಾಗ್ತೇನೆ, ಆದ್ರೆ ನಾನು ಒನ್ ಮ್ಯಾನ್ ಒನ್ ಪೋಸ್ಟ್ಗೆ ಬದ್ಧನಾಗಿದ್ದೇನೆ ಅಂತ ಹೇಳಿದ್ದಾರೆ. ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷನಾಗುವೆ. And then DK Shivkumar will be the only deputy chief minister of Karnataka. He will continue till the parliament election is over as the KPCC president. ಇವು ಮೂರು ಅಂಶ ಅವರೇ ಹೇಳಿದ್ದಾರೆ. ನೀವು ಹೇಳ್ದಂಗೆನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋಯ್ತಲ್ಲ, ಇದನ್ನು ಯಾಕೆ? he will continue till the parliament elections is over ಅಂತಕ್ಕಂಥದ್ದು ಇದೆ ಅದರಲ್ಲಿ. ನಾನು ಹಾಸನ ಉಸ್ತುವಾರಿ ತೊರೆಯುತ್ತೇನೆ. You see, I made it clear many a times in the event of giving me the opportunity to serve as the KPCC president, I am ready to accept it and I am ready to forgo my ministership. ನಾನಂತೂ ಕೆಪಿಸಿಸಿ ಅಧ್ಯಕ್ಷ ಆಗೋದಿಲ್ಲ. ಪಕ್ಷ ಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಅದು ಪಕ್ಷದ ತೀರ್ಮಾನ, ಪಕ್ಷದ ವರಿಷ್ಠ ಮಂಡಳಿಯ ತೀರ್ಮಾನ. ಅದಕ್ಕೆ ಪಿ ಸಿ ಸಿ ಅಧ್ಯಕ್ಷರು ಭದ್ರಾಗಿದ್ದಾರೆ, ಬೇರೆಯವರು ಕೂಡ ಭದ್ರಾಗಿರ್ತಾರೆ. ಇದರಲ್ಲಿ ಬೇರೆಯವರು ಚರ್ಚೆ ಮಾಡುವಂಥ ಅವಶ್ಯಕತೆ ಆಗಲಿ, ನಾನು ಅದಕ್ಕೆ ಆಕಾಂಕ್ಷಿ ಅನ್ನೋದಾಗಲಿ ಇಲ್ಲ. ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ಕುಸ್ತಿ ನಡೀತಾ ಇತ್ತು. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಪಿಸಿಸಿ ಅಧ್ಯಕ್ಷ ಗದ್ದುಗೆಗಾಗಿ ತಿಕ್ಕಾಟ ಶುರುವಾಗಿದೆ. ಡಿಕೆ ಶಿವಕುಮಾರ್ ಬಳಿ ಇರೋ ಗದ್ದುಗೆ ಕಸಿಯಲು ಕೆಎನ್ ರಾಜಣ್ಣ ಸಿದ್ಧತೆ ನಡೆಸಿದ್ದಾರೆ. ಸಹಕಾರಿ ಮಂತ್ರಿ ಇದೀಗ ಹೊಸ ದಾಳ ಪ್ರಯೋಗಿಸಿದ್ದಾರೆ. ಏನದು ಕೆಎನ್ ರಾಜಣ್ಣ ಆಸೆ? ಅಲ್ಲಿ ಮುಖ್ಯಮಂತ್ರಿ, ಇಲ್ಲಿ ಕೆಪಿಸಿಸಿ ಅಧ್ಯಕ್ಷನ ರಿಪೋರ್ಟ್ ನೋಡಿ. ಬಂಡೆ ಕುರ್ಚಿ ಮೇಲೆ ಕಣ್ಣು ಹಾಕಿದ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷರಾಗ್ತಾರಾ ಸಹಕಾರಿ ಮಂತ್ರಿ? ಡಿಕೆ ಶಿವಕುಮಾರ್ ಪಾಲಿಗೆ ಕೆಎನ್ ರಾಜಣ್ಣ ದೊಡ್ಡ ಕಂಟಕವಾಗುವ ಲಕ್ಷಣ ಗೋಚರಿಸ್ತಾ ಇದೆ. ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಬಂಡೆ ವಿರುದ್ಧ ಮೊದಲು ಸಮರ ಸಾರಿದ್ದೆ ರಾಜಣ್ಣ. ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದರೆ ನಾನು ನನ್ನ ಮಂತ್ರಿ ಸ್ಥಾನ ಬಿಟ್ಟು ಕೆಪಿಸಿಸಿ ಅಧ್ಯಕ್ಷನಾಗ್ತೇನೆ, ಆದ್ರೆ ನಾನು ಒನ್ ಮ್ಯಾನ್ ಒನ್ ಪೋಸ್ಟ್ಗೆ ಬದ್ಧನಾಗಿದ್ದೇನೆ ಅಂತ ಹೇಳಿದ್ದಾರೆ. ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷನಾಗುವೆ. And then DK Shivkumar will be the only deputy chief minister of Karnataka. He will continue till the parliament election is over as the KPCC president. ಇವು ಮೂರು ಅಂಶ ಅವರೇ ಹೇಳಿದ್ದಾರೆ. ನೀವು ಹೇಳ್ದಂಗೆನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋಯ್ತಲ್ಲ, ಇದನ್ನು ಯಾಕೆ? he will continue till the parliament elections is over ಅಂತಕ್ಕಂಥದ್ದು ಇದೆ ಅದರಲ್ಲಿ. ನಾನು ಹಾಸನ ಉಸ್ತುವಾರಿ ತೊರೆಯುತ್ತೇನೆ. You see, I made it clear many a times in the event of giving me the opportunity to serve as the KPCC president, I am ready to accept it and I am ready to forgo my ministership. ನಾನಂತೂ ಕೆಪಿಸಿಸಿ ಅಧ್ಯಕ್ಷ ಆಗೋದಿಲ್ಲ. ಪಕ್ಷ ಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಅದು ಪಕ್ಷದ ತೀರ್ಮಾನ, ಪಕ್ಷದ ವರಿಷ್ಠ ಮಂಡಳಿಯ ತೀರ್ಮಾನ. ಅದಕ್ಕೆ ಪಿ ಸಿ ಸಿ ಅಧ್ಯಕ್ಷರು ಭದ್ರಾಗಿದ್ದಾರೆ, ಬೇರೆಯವರು ಕೂಡ ಭದ್ರಾಗಿರ್ತಾರೆ. ಇದರಲ್ಲಿ ಬೇರೆಯವರು ಚರ್ಚೆ ಮಾಡುವಂಥ ಅವಶ್ಯಕತೆ ಆಗಲಿ, ನಾನು ಅದಕ್ಕೆ ಆಕಾಂಕ್ಷಿ ಅನ್ನೋದಾಗಲಿ ಇಲ್ಲ. ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ಕುಸ್ತಿ ನಡೀತಾ ಇತ್ತು. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಪಿಸಿಸಿ ಅಧ್ಯಕ್ಷ ಗದ್ದುಗೆಗಾಗಿ ತಿಕ್ಕಾಟ ಶುರುವಾಗಿದೆ. ಡಿಕೆ ಶಿವಕುಮಾರ್ ಬಳಿ ಇರೋ ಗದ್ದುಗೆ ಕಸಿಯಲು ಕೆಎನ್ ರಾಜಣ್ಣ ಸಿದ್ಧತೆ ನಡೆಸಿದ್ದಾರೆ. ಸಹಕಾರಿ ಮಂತ್ರಿ ಇದೀಗ ಹೊಸ ದಾಳ ಪ್ರಯೋಗಿಸಿದ್ದಾರೆ. ಏನದು ಕೆಎನ್ ರಾಜಣ್ಣ ಆಸೆ? ಅಲ್ಲಿ ಮುಖ್ಯಮಂತ್ರಿ, ಇಲ್ಲಿ ಕೆಪಿಸಿಸಿ ಅಧ್ಯಕ್ಷನ ರಿಪೋರ್ಟ್ ನೋಡಿ. ಬಂಡೆ ಕುರ್ಚಿ ಮೇಲೆ ಕಣ್ಣು ಹಾಕಿದ ರಾಜಣ್ಣ
ಕೆಪಿಸಿಸಿ ಅಧ್ಯಕ್ಷರಾಗ್ತಾರಾ ಸಹಕಾರಿ ಮಂತ್ರಿ? ಡಿಕೆ ಶಿವಕುಮಾರ್ ಪಾಲಿಗೆ ಕೆಎನ್ ರಾಜಣ್ಣ ದೊಡ್ಡ ಕಂಟಕವಾಗುವ ಲಕ್ಷಣ ಗೋಚರಿಸ್ತಾ ಇದೆ. ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಬಂಡೆ ವಿರುದ್ಧ ಮೊದಲು ಸಮರ ಸಾರಿದ್ದೆ ರಾಜಣ್ಣ. ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದರೆ ನಾನು ನನ್ನ ಮಂತ್ರಿ ಸ್ಥಾನ ಬಿಟ್ಟು ಕೆಪಿಸಿಸಿ ಅಧ್ಯಕ್ಷನಾಗ್ತೇನೆ, ಆದ್ರೆ ನಾನು ಒನ್ ಮ್ಯಾನ್ ಒನ್ ಪೋಸ್ಟ್ಗೆ ಬದ್ಧನಾಗಿದ್ದೇನೆ ಅಂತ ಹೇಳಿದ್ದಾರೆ. ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷನಾಗುವೆ. And then DK Shivakumar will be the only deputy chief minister of Karnataka. He will continue till the parliament election is over as the KPCC president. ಇವು ಮೂರು ಅಂಶ ಅವರೇ ಹೇಳಿದ್ದಾರೆ. ನೀವು ಹೇಳ್ದಂಗೆನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋಯ್ತಲ್ಲ, ಇದನ್ನು ಯಾಕೆ? he will continue till the parliament elections is over ಅಂತಕ್ಕಂಥದ್ದು ಇದೆ ಅದರಲ್ಲಿ. ನಾನು ಹಾಸನ ಉಸ್ತುವಾರಿ ತೊರೆಯುತ್ತೇನೆ. You see, I made it clear many a times in the event of giving me the opportunity to serve as the KPCC president, I am ready to accept it and I am ready to forgo my ministership. ನಾನಂತೂ ಕೆಪಿಸಿಸಿ ಅಧ್ಯಕ್ಷ ಆಗೋದಿಲ್ಲ. ಪಕ್ಷ PCC ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತಂದರೆ ಅದು ಪಕ್ಷದ ತೀರ್ಮಾನ, ಪಕ್ಷದ ವರಿಷ್ಠರ ಮಂಡಳಿಯ ತೀರ್ಮಾನ. ಅದಕ್ಕೆ PCC ಅಧ್ಯಕ್ಷರು ಭದ್ರಾಗಿದ್ದಾರೆ, ಬೇರೆಯವರು ಕೂಡ ಭದ್ರಾಗಿರ್ತಾರೆ. ಇದರಲ್ಲಿ ಬೇರೆಯವರು ಚರ್ಚೆ ಮಾಡುವಂಥ ಅವಶ್ಯಕತೆ ಆಗಲಿ, ನಾನು ಅದಕ್ಕೆ ಆಕಾಂಕ್ಷಿ ಅನ್ನೋದಾಗಲಿ ಇಲ್ಲ. ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ಕುಸ್ತಿ ನಡೀತಾ ಇತ್ತು. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಪಿಸಿಸಿ ಅಧ್ಯಕ್ಷ ಗದ್ದುಗೆಗಾಗಿ ತಿಕ್ಕಾಟ ಶುರುವಾಗಿದೆ. ಡಿಕೆ ಶಿವಕುಮಾರ್ ಬಳಿ ಇರೋ ಗದ್ದುಗೆ ಕಸಿಯಲು ಕೆಎನ್ ರಾಜಣ್ಣ ಸಿದ್ಧತೆ ನಡೆಸಿದ್ದಾರೆ. ಸಹಕಾರಿ ಮಂತ್ರಿ ಇದೀಗ ಹೊಸ ದಾಳ ಪ್ರಯೋಗಿಸಿದ್ದಾರೆ. ಏನದು ಕೆಎನ್ ರಾಜಣ್ಣ ಆಸೆ? ಅಲ್ಲಿ ಮುಖ್ಯಮಂತ್ರಿ, ಇಲ್ಲಿ ಕೆಪಿಸಿಸಿ ಅಧ್ಯಕ್ಷನ ರಿಪೋರ್ಟ್ ನೋಡಿ. ಬಂಡೆ ಕುರ್ಚಿ ಮೇಲೆ ಕಣ್ಣು ಹಾಕಿದ ರಾಜಣ್ಣ. ಕೆಪಿಸಿಸಿ ಅಧ್ಯಕ್ಷರಾಗ್ತಾರಾ ಸಹಕಾರಿ ಮಂತ್ರಿ? ಡಿಕೆ ಶಿವಕುಮಾರ್ ಪಾಲಿಗೆ ಕೆಎನ್ ರಾಜಣ್ಣ ದೊಡ್ಡ ಕಂಟಕವಾಗುವ ಲಕ್ಷಣ ಗೋಚರಿಸ್ತಾ ಇದೆ. ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಬಂಡೆ ವಿರುದ್ಧ ಮೊದಲು ಸಮರ ಸಾರಿದ್ದೆ ರಾಜಣ್ಣ. ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದರೆ ನಾನು ನನ್ನ ಮಂತ್ರಿ ಸ್ಥಾನ ಬಿಟ್ಟು ಕೆಪಿಸಿಸಿ ಅಧ್ಯಕ್ಷನಾಗ್ತೇನೆ, ಆದ್ರೆ ನಾನು ಒನ್ ಮ್ಯಾನ್ ಒನ್ ಪೋಸ್ಟ್ಗೆ ಬದ್ಧನಾಗಿದ್ದೇನೆ ಅಂತ ಹೇಳಿದ್ದಾರೆ. ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷನಾಗುವೆ. And then DK Shivakumar will be the only deputy chief minister of Karnataka. He will continue till the parliament election is over as the KPCC president. ಇವು ಮೂರು ಅಂಶ ಅವರೇ ಹೇಳಿದ್ದಾರೆ. ನೀವು ಹೇಳ್ದಂಗೆನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋಯ್ತಲ್ಲ, ಇದನ್ನು ಯಾಕೆ? he will continue till the parliament elections is over ಅಂತಕ್ಕಂಥದ್ದು ಇದೆ ಅದರಲ್ಲಿ. ನಾನು ಹಾಸನ ಉಸ್ತುವಾರಿ ತೊರೆಯುತ್ತೇನೆ. You see, I made it clear many a times in the event of giving me the opportunity to serve as the KPCC president, I am ready to accept it and I am ready to forgo my ministership. ನಾನಂತೂ ಕೆಪಿಸಿಸಿ ಅಧ್ಯಕ್ಷ ಆಗೋದಿಲ್ಲ. ಪಕ್ಷ PCC ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತಂದರೆ ಅದು ಪಕ್ಷದ ತೀರ್ಮಾನ, ಪಕ್ಷದ ವರಿಷ್ಠರ ಮಂಡಳಿಯ ತೀರ್ಮಾನ. ಅದಕ್ಕೆ PCC ಅಧ್ಯಕ್ಷರು ಭದ್ರಾಗಿದ್ದಾರೆ, ಬೇರೆಯವರು ಕೂಡ ಭದ್ರಾಗಿರ್ತಾರೆ. ಇದರಲ್ಲಿ ಬೇರೆಯವರು ಚರ್ಚೆ ಮಾಡುವಂಥ ಅವಶ್ಯಕತೆ ಆಗಲಿ, ನಾನು ಅದಕ್ಕೆ ಆಕಾಂಕ್ಷಿ ಅನ್ನೋದಾಗಲಿ ಇಲ್ಲ. ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ಕುಸ್ತಿ ನಡೀತಾ ಇತ್ತು. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಪಿಸಿಸಿ ಅಧ್ಯಕ್ಷ ಗದ್ದುಗೆಗಾಗಿ ತಿಕ್ಕಾಟ ಶುರುವಾಗಿದೆ. ಡಿಕೆ ಶಿವಕುಮಾರ್ ಬಳಿ ಇರೋ ಗದ್ದುಗೆ ಕಸಿಯಲು ಕೆಎನ್ ರಾಜಣ್ಣ ಸಿದ್ಧತೆ ನಡೆಸಿದ್ದಾರೆ. ಸಹಕಾರಿ ಮಂತ್ರಿ ಇದೀಗ ಹೊಸ ದಾಳ ಪ್ರಯೋಗಿಸಿದ್ದಾರೆ. ಏನದು ಕೆಎನ್ ರಾಜಣ್ಣ ಆಸೆ? ಅಲ್ಲಿ ಮುಖ್ಯಮಂತ್ರಿ, ಇಲ್ಲಿ ಕೆಪಿಸಿಸಿ ಅಧ್ಯಕ್ಷನ ರಿಪೋರ್ಟ್ ನೋಡಿ.